ವೆಲ್ಕಮ್ ಬ್ಯಾಕ್ ಟು ಅಜನೀಸ್ ಲಿಟ್ಲ್ ವುಡ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತಿನ ಟಾಪಿಕ್ ಕೋಳಿಗಳಲ್ಲಿ ಏನು ಜಾಸ್ತಿ ಆದರೆ ಯಾವ ಒಂದು ಟ್ರೀಟ್ಮೆಂಟ್ನ ನಾವು ಮಾಡ್ಬೋದು, ಇದರ ಬಗ್ಗೆ ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ನ ಕೊಡ್ತೇನೆ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಲೈಕ್ ಮಾಡಿಲ್ಲ ಪ್ಲೀಸ್ ನನಗೊಂದು ಲೈಕನ್ನು ಕೊಡಿ. ಈಗ ಕೋಳಿಗಳಲ್ಲಿ ಹೆಚ್ಚಿನ ಅಂಶ ಹೇನುಗಳು ಜಾಸ್ತಿ ಆಗ್ತಾ ಇರುತ್ತವೆ. ಅದಕ್ಕೆ ನಾವು ಏನು ಮಾಡಬೇಕು ಮುನ್ನೆಚ್ಚರಿಕೆಯಾಗಿ ಅನ್ನೋದನ್ನ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಈಗ ನಾವು ಏನು ಗೂಡು ಇರುತ್ತಲ್ಲ, ಈ ಕೋಳಿಯ ಗೂಡುಗಳು ಅವನ್ನ ದಿನಾಲು ಕ್ಲೀನಾಗಿ ತೊಳ್ಕೊಬೇಕು. ಅಂದರೆ ಹೆಚ್ಚು ತೇವಾಂಶ ಇರುವಂಥ ಜಾಗಗಳಲ್ಲಿ ಈ ಕೋಳಿ ಹೇನುಗಳು ಅವರ ಒಂದು ಅಟ್ಟವಾಸವನ್ನು ಮೆರಿತವೆ. ಹಾಗಾಗಿ ನಾವೇನು ಮಾಡಬೇಕು, ನಾವು ಕೋಳಿಗಳಿಗೆ ಬೆಳಿಗ್ಗೆ ಎಲ್ಲ ಸಂಜೆ ಎಲ್ಲ ಕೂಡಾಕ್ತೀವಲ್ಲ, ಆ ಜಾಗಗಳನ್ನೆಲ್ಲ ನೀಟಾಗಿ ನಾವು ತೊಳ್ಕೊಬೇಕಾಗುತ್ತೆ. ಈಗ ಸಿಮೆಂಟಿನೆಲ್ಲ ಇರುವವರು ನೀರನ್ನು ಹಾಕಿಬಿಟ್ಟು ಕ್ಲೀನ್ ಮಾಡ್ಕೋಬೋದು. ಇಲ್ಲ ನಮಗೆ ಮಣ್ಣಿನೆಲ್ಲನೇ ಇರೋದು ಅನ್ನೋರು ಈ ಥರ ಬಾಚಿಬಿಟ್ಟು ಎಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೋಬೇಕು. ಹೆಚ್ಚು ತೇವಾಂಶ ಇರುವ ಜಾಗಗಳಲ್ಲೇ ಈ ಕೋಳಿ ಹೇನುಗಳು ಆಗುವಂಥ ಚಾನ್ಸಸ್ ಇರುತ್ತೆ. ನಾವು ಈಗ ಕಾವಿಗೆಲ್ಲ ಕೂರಿಸ್ತೀವಲ್ಲ ಮರಿಗಳಿಗೆ, ಮರಿ ಮಾಡಲಿಕ್ಕೋಸ್ಕರ ಆ ಜಾಗಗಳಲ್ಲೆಲ್ಲ ಕೋಳಿ ಹೇನು ಹೆಚ್ಚು ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ನಾವೀಗ ಕೋಳಿಗಳನ್ನೆಲ್ಲ ಕೂರಿಸ್ತೀವಲ್ಲ, ಆವಾಗ ಉಷ್ಣಾಂಶ 27ಇಂದ ಒಂದು 30 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಈಗ ಸಿಮೆಂಟ್ನೆಲ್ಲ ಇದ್ದವ್ರು ಏನು ಮಾಡಬೇಕು, ಈ ಥರ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಡೈಲಿ ವಾಶ್ ಮಾಡಬೇಕು. ಅದನ್ನ ನಾವು ಬಿಟ್ಟರೆ ಆವಾಗ ಮಾತ್ರ ಈ ಕೋಳಿ ಹೇನುಗಳು ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ನಾವೇನು ಮಾಡಿದ್ದೀವಿ, ಅದಕ್ಕೊಂದು ಪೈಪ್ ಕನೆಕ್ಷನ್ ಕೊಟ್ಬಿಟ್ಟು ನಮ್ಮ ಜಾಗ ತೋಟ ಇದೆಯಲ್ಲ ಅದನ್ನ ಆ ಪೈಪ್ನ ಆ ಕಡೆ ಬಿಟ್ಟಿದ್ದೀವಿ. ಈ ಕಡೆಯಿಂದ ಅದರ ಒಂದು ಗೊಬ್ಬರನು ನಮ್ಮ ತೋಟಗಳಿಗೆ ಒಂದು ಉತ್ತಮವಾದ ಒಂದು ಬೆಳೆಯನ್ನು ಕೊಡಲಿಕ್ಕೆ ಅದು ಯೂಸ್ಫುಲ್ ಆಗುತ್ತೆ. ಈ ಥರ ಇಲ್ಲ ಅನ್ನೋರು ನೀವೇನು ಮಾಡಿ, ಗೊಬ್ಬರವನ್ನು ಸ್ಟಾಕ್ ಇಟ್ಕೊಂಡು ಅದನ್ನು ನೀವು ತೋಟಗಳಿಗೆ ಹಾಕ್ಬೋದು. ಈಗ ಏನು ಅಂದರೆ ಕೋಳಿಗಳಲ್ಲಿ ಈ ಪಿಳ್ಳೆಗಳು ಮರಿ ಮಾಡಿದಾಗ ಆ ಒಂದು ಟೈಮಲ್ಲಿ ಕೋಳಿ ಹೇನು ಆಗ್ತವೆ. ಅದಕ್ಕೋಸ್ಕರ ಮಳೆಗಾಲದಲ್ಲಿ ಯಾರು ಮರಿಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಬಟ್ ನಾನು ಹೇಳುವ ಮೆಥಡ್ನಲ್ಲಿ ನೀವು ಮಾಡಿದರೆ ವರ್ಷವಿಡೀ ಬೇಕಾದರೂ ನೀವು ಅವ್ರಿಗೆ ಕಾವಿ ಕೂರಿಸ್ಬಿಟ್ಟು ಮರಿಗಳನ್ನು ಮಾಡ್ಬೋದು. ಈಗ ನಾನು ಕಾವಿ ಕೂರಿಸಿದ್ದೀನಲ್ಲ, ನೋಡಿ ಅದರದ್ದು ಹೀಟು ತುಂಬ ಇರುತ್ತೆ. ಅದಕ್ಕೋಸ್ಕರ ನಾವು ಒಂದು ಕರೆಕ್ಟ್ ಮೆಡಿಸಿನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಆ ಮೆಡಿಸಿನ್ನ ನೀವು ಮಾಡಿದರೆ ಈ ಕೋಳಿಗಳಲ್ಲಿ ಹೇನುಗಳು ಆಗೋದೇ ಇಲ್ಲ. ಕೋಳಿಗಳು ಏನು ಅಂದರೆ ಡಸ್ಟ್ ಬತ್ ಮಾಡ್ತಾವಲ್ಲ, ಅಂದರೆ ಮಣ್ಣಲ್ಲಿ ಹೋಗಿ ಅವುಗಳನ್ನು ಮೈಯನ್ನು ಶುಚಿಗೊಳಿಸ್ತವೆ. ಆ ರೀತಿ ಮಾಡಿದರೆ ಅವುಗಳು ಆಗುವಂಥ ಚಾನ್ಸಸ್ ಕಮ್ಮಿ ಇರುತ್ತವೆ. ಇಲ್ಲ ಅಂದರೆ ಏನು ಗೊತ್ತಾ, ನಾವು ಅವು ಗೂಡುಗಳಲ್ಲಿ ಇರುತ್ತಲ್ವ, ಅದಕ್ಕೆ ಡೈಲಿ ಬೇಸಿಸಲ್ಲಿ ಬೂದಿಯನ್ನು ಹಾಕ್ತಾ ಇರಿ. ಆವಾಗ ನಿಮಗೆ ಏನಾಗುತ್ತೆ, ಆ ತೇವಾಂಶ ಇರೋದನ್ನ ಅದು ಎಳ್ಕೊಂಡ್ಬಿಟ್ಟು ಡ್ರೈ ಆಗಿಬಿಡುತ್ತೆ. ಆವಾಗ ನಿಮಗೆ ಕೋಳಿಗೆ ಹೇನುಗಳು ಆಗಲಿಕ್ಕೆ ಚಾನ್ಸಸ್ ಇರೋದಿಲ್ಲ. ಆಮೇಲೆ ಕೋಳಿಗಳಿಗೆ ಒಳ್ಳೆಯ ಒಂದು ಫುಡ್ಡನ್ನೇ ಪ್ರೊವೈಡ್ ಮಾಡಿ, ಕುಡಿಲಿಕ್ಕೂ ಅಷ್ಟೇ ಒಳ್ಳೆಯ ನೀರನ್ನೇ ಹಾಕಬೇಕು. ಡೈಲಿ ಚೇಂಜ್ ಮಾಡಬೇಕು ಆ ನೀರನ್ನು. ನನ್ನ ವಿಡಿಯೋಗಳಲ್ಲಿ ಮುಂಚಿತವಾಗಿ ಹೇಳಿದ್ದೆ ನಾನು. ಕೋಳಿಗಳ ಗೂಡುಗಳನ್ನು ಡೈಲಿ ವಾಶ್ ಮಾಡಬೇಕು. ತಿನ್ನೋದಕ್ಕೆ ಒಂದು ಒಳ್ಳೆಯ ಫುಡ್ಡು ಅಂದರೆ ಮಲ್ಟಿಗ್ರೇನ್ಸ್ ಫುಡ್ಡು. ಆಮೇಲೆ ನೀವೇನು ನೀರಿಗೆ ಅರಿಶಿನ ಪೌಡ್ರನ್ನು ಹಾಕಿ ಕೊಡಬೇಕು ಅಂತ ಹೇಳಿದ್ದೆ. ಈ ಥರ ನಾವು ಏನಾದರೂ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಅವುಗಳ ಬೆಳವಣಿಗೆ ಚೆನ್ನಾಗೇ ಇರುತ್ತೆ. ಈಗ ನಾನು ಹೇಳಿದ್ನಲ್ಲ, ಅದೇ ನೀಟಾಗಿ ತೊಳೆದುಬಿಟ್ಟು ಕ್ಲೀನಾಗಿ ಮಾಡ್ಕೊಂಡು ಇಡಬೇಕು. ಹೆಚ್ಚಿನ ಅಂಶ ಈ ಕೋಳಿಗಳಲ್ಲಿ ಹೇನುಗಳು ಜಾಸ್ತಿ ಆಯಿತು ಅಂದರೆ ನಮಗೆ ಕಿರಿಕಿರಿ ಸ್ಟಾರ್ಟ್ ಆಗ್ತವೆ. ಎಲ್ಲ ಮುಖದಲ್ಲೆಲ್ಲ ಗಾಯ ಮಾಡ್ಕೊಂಡ್ಬಿಡ್ತವೆ, ಅಷ್ಟು ಕಿರಿಕಿರಿ ಹಿಂಸೆ ಆಗುತ್ತೆ. ಅದಕ್ಕೆ ನಾನು ಹೇಳೋದು, ಮುಂಚಿತವಾಗಿಯೇ ನಾವು ಇದನ್ನು ಪ್ರೊಸೀಜರ್ನ ಮಾಡಿದರೆ ಕೋಳಿ ಹೇನಾಗಲಿಕ್ಕೆ ಚಾನ್ಸಸ್ಸೇ ಇರೋದಿಲ್ಲ. ನಾನು ಅದಕ್ಕೆ ಏನೇನು ಬೇಕು ಅಂತ ನಿಮ್ಮ ಹತ್ರ ಹೇಳ್ತೀನಿ. ಈಗ ಇದು ನ್ಯಾಪ್ತಲಿನ್ ಬಾಲ್ ಎಲ್ಲ ಸ್ಟೋರ್ಗಳಲ್ಲೂ ಸಿಗ್ತವೆ. ಅಂದರೆ ಜಿರಳೆಗಳಿಗೆ ಅಂತಲೇ ನಾವು ತರ್ತೀವಲ್ಲ ಬಾಲ್ಸ್, ಅದೇ ಇದನ್ನು ನೀವು ಒಂದ್ಸತಿ ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಜಾಸ್ತಿ ಏನೂ ಇರಲ್ಲ. ನೀವೇನು ಮಾಡಬೇಕು, ಈ ಕೋಳಿಗಳಿಗೆ ಈ ಥರ ಅಂದರೆ ಕಾವಿಗೆ ಏನಾದರೂ ಕೂರಿಸ್ತಿರಲ್ವ, ಆ ಟೈಮಲ್ಲಿ ಇದನ್ನು ಒಂದು ಇಟ್ಟರೆ ನಿಮಗೆ ಕಾವಿಗೆ ಕೂತು ಹೇಳುತ್ತಲ್ವ, ಆ ಟೈಮ್ ತನಕನೂ ಅದು ಯೂಸ್ಫುಲ್ ಆಗುತ್ತೆ. ಮುಖದ ಹತ್ರ ಇಡಕ್ಕೆ ಹೋಗ್ಬಿಡಿ. ನೋಡಿ ಈ ಥರ ಒಂದು ಸೈಡಲ್ಲಿ ಮಾಡಿ ಇಟ್ಬಿಡಿ. ಆ ಸ್ಮೆಲ್ಲಿಗೆ ಆ ಕೋಳಿ ಹೇನುಗಳು ಎಂಟ್ರಿ ಆಗಲಿಕ್ಕೆ ಆಗೋದೇ ಇಲ್ಲ.
ಇದಕ್ಕೆ ಇನ್ನೊಂದು ಮನೆಮದ್ದು ಏನು ಅಂದರೆ ಲೆಮನ್ ಗ್ರಾಸ್ ಅಂತಲೇ ಸಿಗುತ್ತೆ. ಅದನ್ನು ಬೇಕಾದ್ರೆ ನೀವು ಒಣಗಿಸಿ ಕಾಫಿಗೆಲ್ಲ ಕೂರಿಸ್ತಿರಲ್ಲ ಆ ಕೋಳಿಗಳಿಗೆ ಆ ಸೈಡ್ನಲ್ಲೇ ಇಟ್ಟರೆ ಆಯಿತು. ಈ ಸ್ಮೆಲ್ಲಿಗೆ ಅಂದರೆ ಮನೆಮದ್ದು ಈ ಸ್ಮೆಲ್ಲಿಗೂ ಅಷ್ಟೇ ಕೋಳಿ ಹೆಣ್ಣುಗಳು ಆಗಲ್ಲ. ಈಗ ಇದು ಮೊಟ್ಟೆ ಇಡುವಂಥ ಕೋಳಿಗಳ ಜಾಗ ಎಲ್ಲ ಇದೆಯಲ್ಲ ಆವಾಗಲೂ ಅಷ್ಟೇ ಒಂದು ಸೈಡಲ್ಲಿ ಈ ಥರ ನೆಪ್ತಲಿನ್ ಬಾಲ್ಸ್ನ ಇಟ್ಬಿಡಿ. ಯಾವಾಗಲೂ ಅಷ್ಟೇ ಗೂಡುಗಳಿಗೆ ಮತ್ತು ಅವು ಮೊಟ್ಟೆಯಲ್ಲಿ ಇಡ್ತವೆ ಅಲ್ಲೆಲ್ಲ ಇಟ್ಬಿಡಿ. ಇದು ಇನ್ನೊಂದು ಜಿರಳೆಗಳ ಔಷಧಿ. ಈ ಜಿರಳೆಗಳ ಔಷಧಿ ಸ್ಟೋರ್ಗಳಲ್ಲಿ ಸಿಗ್ತವೆ. ನೀವು ಮನೆಗಳಲ್ಲಿ ಜಿರಳೆಗಳಂತಾನೆ ತಂದಿಟ್ಕೊಳ್ತೀರಲ್ವ, ಇದನ್ನು ಯೂಸ್ ಮಾಡ್ಬೋದು. ಇದು ಅಷ್ಟೇ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಕೋಳಿಗಳು ಇದನ್ನೆಲ್ಲ ತಿನ್ನಬಾರ್ದು, ಅದಕ್ಕೋಸ್ಕರ ಇದು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪ ಹಾಕಿ ಆ ಕೋಳಿಗಳನ್ನೆಲ್ಲ ಹೊರಗಡೆ ಬಿಡ್ತಿರಲ್ಲ ಆ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಈ ಥರ ಉದುರಿಸಿ ಅವು ಕೂರುವಂಥ ಜಾಗಗಳಲ್ಲಿ, ಆವಾಗ ನಿಮಗೆ ಏನಾಗುತ್ತೆ ಕಂಟ್ರೋಲಿಗೆ ಬರುತ್ತೆ. ಆವಾಗ ಕೋಳಿ ಹೆಣ್ಣುಗಳ ಸಂಖ್ಯೆನೂ ಹೆಚ್ಚಳ ಆಗೋದಿಲ್ಲ. ಫೈನಲಿ ಜಾಸ್ತಿ ಆಯಿತು ಅಂತ ಹೇಳುವ ಟೈಮಲ್ಲಿ ಯಾವುದ್ರಲ್ಲೂ ಇದು ವರ್ಕ್ ಆಗಲಿಲ್ಲ ಅಂದರೆ ಈ ನೋಟಿಕ್ಸ್ ಪೌಡ್ರ್ ಅಂತಲೇ ಸಿಗುತ್ತೆ, ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ. ಬಟ್ ಇದಕ್ಕೆ ಏನು ಅಂದರೆ 250 ರುಪೀಸ್ ಆಗುತ್ತೆ. ಈಗ ಸ್ವಲ್ಪ ಕಾಸ್ಟ್ಲಿ ಇರ್ಬೋದು. ಈ ಮೆಡಿಸಿನ್ ಇದೆಯಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್. ಇದನ್ನು ಯೂಸ್ ಮಾಡಿದರೆ ಮಾತ್ರ ಜಾಸ್ತಿ ಆದರೆ ಬೈ ಚಾನ್ಸ್ ಜಾಸ್ತಿ ಆಯಿತು ಆಗಲೇ ಇಲ್ಲ ಕಂಟ್ರೋಲ್ ಆಗಲಿಲ್ಲ ಅನ್ನೋರು ಇದನ್ನು ನೀವು ಯೂಸ್ ಮಾಡಿ. ಅದು ಅಷ್ಟೇ ಅವ್ರ ಮುಖಗಳಿಗೆ ಮಾತ್ರ ಹಾಕಬೇಡಿ. ಕೋಳಿಯ ಮುಖ ಇದೆಯಲ್ಲ ಅಲ್ಲೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ, ಸೈಡಲ್ಲಿ ಹಾಕಿ. ಜಾಸ್ತಿ ಆಯಿತು ಅಂದರೆ ಮುಖವನ್ನು ಬಿಟ್ಟು ಹಾಕಿ. ಈ ಥರ ನೀವು ಮಾಡಿದರೆ ಮಾತ್ರ ಕೋಳಿ ಹೆಣ್ಣುಗಳು ಕಂಟ್ರೋಲಿಗೆ ಬರ್ತವೆ. ಜಾಸ್ತಿ ಆಯಿತು ಅಂದರೆ ಮಾತ್ರ ಈ ಪ್ರೊಸೀಜರ್ನ ಯೂಸ್ ಮಾಡಿ. ನನ್ನ ಒಂದು ಈ ಇನ್ಫಾರ್ಮೇಷನ್ ನಿಮಗೇನಾದರೂ ಯೂಸ್ಫುಲ್ ಆಯಿತು ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ನನಗೆ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.